ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ ಲಂಬೋದರಾಯ ಸಕಲಾಯ ಜಗದ್ಧಿತಾಯ ನಾಗಾನನಾಯ ಶ್ರುತಿಯಜ್ಞ ವಿಭೂಷಿತಾಯ ಗೌರೀಸುತಾಯ ಗಣನಾಥ ನಮೋ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ಪರಮ ಮಹಿಮಾಮಯ ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾನು ಅಂಗಾರಕ ಸಂಕಷ್ಟಿಯ ಸಂದರ್ಭದಲ್ಲಿ ಅಂಗಾರಕ ಚತುರ್ಥಿಯ ಮಹಾತ್ಮ್ಯದ ಕಥೆಯನ್ನು ಹೇಳುತ್ತಾ ಇದ್ದೇನೆ. ಈ ಕಥೆ ಗಣೇಶ ಪುರಾಣದ ಉಪಾಸನಾ ಖಂಡದಲ್ಲಿ ಬರ್ತದೆ. ಸಂಕ್ಷಿಪ್ತವಾಗಿ ಕಥೆಯನ್ನು ನೋಡ್ತಾ ಹೋಗೋದಾದರೆ, ಪೃಥ್ವಿದೇವಿ ಮಹಾಮುನಿ ಭಾರದ್ವಾಜನ ಜಪಾ ಪುಷ್ಪದಂತಿರುವಂತಹ, ಅಂದರೆ ಕೆಂಪು ವರ್ಣದ ಪುತ್ರನ ಪಾಲನೆಯನ್ನು ಸುಮಾರು ವರ್ಷಗಳವರೆಗೆ ಮಾಡ್ತಾಳೆ. ಆಮೇಲೆ 7 ವರ್ಷಗಳ ನಂತರ ಆ ಮಗನನ್ನು ಮಹರ್ಷಿಗೆ ಆಕೆ ಒಪ್ಪಿಸ್ತಾಳೆ. ಮಹರ್ಷಿಗೆ ಅತ್ಯಂತ ಖುಷಿಯಾಗ್ತದೆ ತನ್ನ ಮಗನನ್ನು ನೋಡಿ. ನಂತರ ಸ್ವಲ್ಪ ಸಮಯದ ನಂತರ ಆತನಿಗೆ ವಿಧಿವತ್ತಾಗಿ ಉಪನಯನವನ್ನು ಮಾಡ್ತಾರೆ. ಅವನಿಗೆ ವೇದಶಾಸ್ತ್ರಾದಿಗಳ ಅಧ್ಯಯನವನ್ನು ಮಾಡಿಸ್ತಾರೆ ಮಹಾಮುನಿ ಭಾರದ್ವಾಜರು. ತದನಂತರದಲ್ಲಿ ಆ ಮುನಿಗಳು ತಮ್ಮ ಪ್ರೀತಿಯ ಸುಪುತ್ರನಿಗೆ ಗಣಪತಿ ಮಂತ್ರದ ದೀಕ್ಷೆಯನ್ನು ಕೊಡ್ತಾರೆ. ಅದನ್ನು ಗಣಪತಿಯನ್ನು ಪ್ರಸನ್ನಗೊಳಿಸಲು ಆತನ ಆರಾಧನೆಯನ್ನು ಮಾಡಲು ಆಜ್ಞೆಯನ್ನು ಕೊಡ್ತಾರೆ ಮಹಾಮುನಿ ಭಾರದ್ವಾಜರು ತನ್ನ ಮಗನಿಗೆ. ಮುನಿಪುತ್ರ ತನ್ನ ತಂದೆಯ ಚರಣಗಳಲ್ಲಿ ಪ್ರಣಾಮವನ್ನು ಮಾಡಿ ನಂತರ ಪವಿತ್ರ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ದಡದಲ್ಲಿ ಗಣೇಶನ ಧ್ಯಾನವನ್ನು ಮಾಡ್ತಾ ಭಕ್ತಿಯಿಂದ ಅವನ ಮಂತ್ರದ ಜಪವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ. ಆ ಬಾಲಕ ನಿರಾಹಾರಿಯಾಗಿದ್ದುಕೊಂಡು 1,000 ವರ್ಷಗಳವರೆಗೆ ಗಣೇಶನ ಧ್ಯಾನವನ್ನು ಮಾಡ್ತಾ ಮಂತ್ರವನ್ನು ಜಪ ಮಾಡ್ತಾ ಇದ್ದ. ಮಾಘ ಕೃಷ್ಣ ಚತುರ್ಥಿಯ ಚಂದ್ರೋದಯವಾದಾಗ ದಿವ್ಯ ವಸ್ತ್ರಧಾರಿ ಅಷ್ಟಭುಜ ಹಣೆಯಲ್ಲಿ ಚಂದ್ರನನ್ನು ಧರಿಸಿದವ ಆತನ ಮುಂದೆ ಪ್ರಸನ್ನನಾಗಿ ಪ್ರಕಟ ಆಗ್ತಾನೆ. ಅವರ ರೂಪದ ಬಗ್ಗೆ ಹೇಳೋದಾದರೆ, ಅವರು ಅನೇಕ ಶಸ್ತ್ರಧಾರಣೆಯನ್ನು ಮಾಡಿದ್ರು. ವಿವಿಧ ಅಲಂಕಾರಗಳಿಂದ ವಿಭೂಷಿತರಾಗಿ ಅನೇಕ ಸೂರ್ಯರಿಗಿಂತಲೂ ಅಧಿಕ ದೀಪ್ತಿವಂತರಾಗಿದ್ದರು. ಗಣೇಶ ದೇವರ ಮಂಗಲಮಯ ಅದ್ಭುತ ರೂಪದ ದರ್ಶನವನ್ನು ಮಾಡಿದಂತಹ ಮುನಿಪುತ್ರ ಪ್ರೇಮ ಗದ್ಗದಿತನಾಗಿ ಅವರನ್ನು ಅನೇಕ ವಿಧದಿಂದ ಸ್ತುತಿಸ್ತಾನೆ. ಗಣೇಶ ಹೇಳ್ತಾನೆ, ಮುನಿಕುಮಾರ, ನಾನು ನಿನ್ನ ಧೈರ್ಯಪೂರ್ಣ ಕಠೋರ ತಪಸ್ಸು ಹಾಗೂ ಸ್ತುತಿಗಳಿಂದ ಪೂರ್ಣವಾಗಿ ಪ್ರಸನ್ನನಾಗಿರುವೆ. ನಿನಗೆ ಬೇಕಾದ ವರವನ್ನು ಕೇಳಿಕೋ, ನಾನು ಅದನ್ನು ದಯಪಾಲಿಸುವೆ ಅಂತ ಗಣೇಶ ಹೇಳ್ತಾನೆ ಆ ಮುನಿಕುಮಾರನಿಗೆ. ಆಗ ಪ್ರಸನ್ನನಾದಂತಹ ಪೃಥ್ವಿ ಪುತ್ರ ಮುನಿಕುಮಾರ ಅತ್ಯಂತ ವಿನಯದಿಂದ ಈ ರೀತಿಯಾಗಿ ಕೇಳ್ತಾನೆ, ಪ್ರಭು, ನಾನಿವತ್ತು ನಿಮ್ಮ ಈ ದುರ್ಲಭ ರೂಪದ ದರ್ಶನವನ್ನು ಮಾಡಿ ಕೃತಾರ್ಥನಾಗಿದ್ದೇನೆ. ನನ್ನ ತಾಯಿ ಪರ್ವತಮಾಲಿನಿ ಪೃಥ್ವಿ, ನನ್ನ ತಂದೆ ಭಾರದ್ವಾಜ ಮುನಿಗಳು, ನನ್ನ ತಪಸ್ಸು, ನನ್ನ ಕಣ್ಣು, ಮಾತು, ಜೀವನ, ಜನ್ಮ ಎಲ್ಲವೂ ಇವತ್ತು ಸಫಲ ಆಯಿತು. ದಯಾಮಯನೇ, ನಾನು ಸ್ವರ್ಗದಲ್ಲಿ ದೇವತೆಗಳ ಜೊತೆ ಅಮೃತಪಾನವನ್ನು ಮಾಡಲು ಇಚ್ಛಿಸುವೆ. ನಾನು 3 ಲೋಕಗಳಲ್ಲಿ ಕಲ್ಯಾಣವನ್ನು ಮಾಡುವ ಮಂಗಲ ಎಂಬುದಾಗಿ ಪ್ರಖ್ಯಾತನಾಗಬೇಕು ಅಂತ ಹೇಳುತ್ತಾನೆ. ಹಾಗೆ ಮುಂದುವರಿಸಿ ಹೇಳ್ತಾನೆ ಆತ, ಕರುಣಾಮೂರ್ತಿಯಾದಂತಹ ಪ್ರಭುವೇ, ನನಗೆ ನಿಮ್ಮ ಪಾವನ ದರ್ಶನ ಇವತ್ತು ಅಂತಂದರೆ ಮಾಘ ಕೃಷ್ಣ ಚತುರ್ಥಿ ಎಂದು ಆಗಿದೆ. ಆದ್ದರಿಂದ ಈ ಚತುರ್ಥಿ ತಿಥಿ ಯಾವಾಗಲೂ ಪುಣ್ಯವನ್ನು ಕೊಡುವಂತಹದ್ದು, ಹಾಗೆಯೇ ಸಂಕಟಹಾರಿಣಿಯಾಗಲಿ. ಸುರೇಶ್ವರ, ಈ ದಿನ ಯಾರು ವ್ರತವನ್ನು ಕೈಗೊಳ್ತಾರೋ, ವ್ರತಾಚರಣೆಯನ್ನು ಮಾಡ್ತಾರೋ, ನಿಮ್ಮ ಕಡೆಯಿಂದ ಅವರ ಎಲ್ಲ ಇಚ್ಛೆಗಳು ಪೂರ್ಣವಾಗಲಿ, ಈಡೇರಲಿ ಅಂತ ಪೃಥ್ವಿನಂದನ ಬೇಡಿಕೊಳ್ತಾನೆ. ಶೀಘ್ರ ಸಿದ್ಧಿ ಪ್ರದಾನವನ್ನು ಮಾಡುವಂತಹ ದೇವದೇವ ಗಜಮುಖ ವರಪ್ರದಾನವನ್ನು ಮಾಡಿ ಈ ರೀತಿಯಾಗಿ ಹೇಳ್ತಾನೆ, ಹೇ ಪೃಥ್ವಿನಂದನ, ನೀನು ದೇವತೆಗಳ ಜೊತೆ ಅಮೃತಪಾನವನ್ನು ಮಾಡ್ತೀಯ. ನಿನ್ನ ಹೆಸರು ಮಂಗಲ ಎಂಬುದಾಗಿ ಎಲ್ಲ ಕಡೆ ವಿಖ್ಯಾತವಾಗ್ತದೆ. ನೀನು ಧರಣಿಯ ಮಗ. ನಿನ್ನ ವರ್ಣ ಕೆಂಪು, ಆದ್ದರಿಂದ ನಿನ್ನ ಹೆಸರು ಅಂಗಾರಕನೆಂಬುದಾಗಿಯೂ ಪ್ರಸಿದ್ಧವಾಗ್ತದೆ. ಹಾಗೆ ಈ ತಿಥಿ
ಅಂಗಾರಕ ಚತುರ್ಥಿ ಎಂಬುದಾಗಿ ಪ್ರಖ್ಯಾತವಾಗ್ತದೆ. ಪೃಥ್ವಿಯಲ್ಲಿ ಯಾವ ಮನುಷ್ಯ ಈ ದಿನ ನನ್ನ ವ್ರತವನ್ನು ಮಾಡ್ತಾನೋ ಅವನಿಗೆ 1 ವರ್ಷದವರೆಗೆ ಚತುರ್ಥಿ ವ್ರತ ಮಾಡಿದ ಫಲ ದೊರೆಯುತ್ತದೆ. ಅಂತಂದರೆ ಎಲ್ಲ ಚತುರ್ಥಿಯ ಫಲ ಈ ಒಂದು ಚತುರ್ಥಿಯನ್ನು ಮಾಡುವುದರಿಂದ ದೊರೆಯುತ್ತದೆ. ನಿಶ್ಚಯವಾಗಿ ಅವರ ಯಾವ ಕೆಲಸದಲ್ಲಿಯೂ ವಿಘ್ನ ಉಂಟಾಗುವುದಿಲ್ಲ ಅಂತ ಗಣೇಶ ದೇವರು ಪೃಥ್ವಿನಂದನ ಅಂಗಾರಕನಿಗೆ ಹೇಳ್ತಾರೆ. ಮುಂದೆ ಗಣೇಶ ದೇವರು ಹೇಳ್ತಾರೆ, ನೀನು ಸರ್ವೋತ್ತಮ ವ್ರತವನ್ನು ಮಾಡಿರುವುದರಿಂದ ಅವಂತಿ ನಗರದಲ್ಲಿ ಪರಂತಪನೆಂಬ ಹೆಸರಿನಿಂದ ರಾಜನಾಗಿ ರಾಜ್ಯವನ್ನು ಆಳ್ತೀಯ. ಮುಂದೆ ಈ ವ್ರತಕ್ಕೆ ಅದ್ಭುತ ಮಹಿಮೆ ಇದೆ. ಇದರ ಹೆಸರನ್ನು ಹೇಳುವುದರಿಂದಲೇ ಮನುಷ್ಯನ ಎಲ್ಲ ಕಾಮನೆಗಳು ಪೂರ್ತಿಯಾಗ್ತವೆ ಅಂತ ಹೇಳಿ ಗಜಮುಖ ಅಂತರ್ಧಾನನಾಗ್ತಾನೆ. ಮಂಗಲ ಮುಂದೆ ಭವ್ಯ ಮಂದಿರವನ್ನು ಮಾಡಿ ಅದರಲ್ಲಿ ದಶಭುಜ ಗಣೇಶನ ಭವ್ಯ ಪ್ರತಿಮೆಯನ್ನು ಸ್ಥಾಪಿಸಿದ. ಅದರ ಹೆಸರನ್ನು ಮಂಗಲಮೂರ್ತಿ ಎಂಬುದಾಗಿ ಇಟ್ಟ. ಪೃಥ್ವಿ ಪುತ್ರ ಮಂಗಳವಾರದ ಚತುರ್ಥಿಯ ದಿನ ವ್ರತವನ್ನು ಕೈಗೊಂಡು ಗಣೇಶನ ಆರಾಧನೆಯನ್ನು ಮಾಡಿದ. ಅದರ ಒಂದು ಆಶ್ಚರ್ಯಕರವಾದ ಫಲ ಉಂಟಾಯಿತು. ಏನೆಂದರೆ ಆತ ಸಶರೀರ ಸ್ವರ್ಗಕ್ಕೆ ಹೋಗಿ ಅಲ್ಲಿ ದೇವತೆಗಳೊಂದಿಗೆ ಅಮೃತಪಾನವನ್ನು ಮಾಡಿದ. ಆತ ವ್ರತವನ್ನು ಮಾಡಿದಂತಹ ಆ ತಿಥಿ ಪರಮಪಾವನ ಅಂಗಾರಕ ಚತುರ್ಥಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು. ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತಾಚರಣೆ ಪುತ್ರ ಪೌತ್ರ ಹಾಗೆಯೇ ಸಮೃದ್ಧಿಯನ್ನು ಕೊಟ್ಟು ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡುವಂತಹದ್ದಾಗಿದೆ. ಈ ರೀತಿಯಾಗಿ ಅಂಗಾರಕ ಸಂಕಷ್ಟ ಚತುರ್ಥಿಯ ವ್ರತಕಥೆಯನ್ನು ನಾವೀಗ ಕೇಳಿದೆವು. ಮುಂದೆ ಈ ಪುಷ್ಯ ಮಾಸದಲ್ಲಿ ಬರುವಂತಹ ಚತುರ್ಥಿಯ ವ್ರತದ ಕಥೆಯನ್ನು ಈಗ ನೋಡ್ತಾ ಹೋಗೋಣ. ಪಾರ್ವತಿ ದೇವಿ ತನ್ನ ಪ್ರೀತಿಯ ಪುತ್ರನಾದಂತಹ ಗಣೇಶನನ್ನು ಕೇಳ್ತಾಳೆ, ಹೇ ಪುತ್ರ ಗಣೇಶ, ಈಗ ನೀನು ನನಗೆ ಪುಷ್ಯ ಮಾಸದ ಚತುರ್ಥಿಯ ದಿನ ಯಾವ ವ್ರತವನ್ನು ಮಾಡಬೇಕು, ಯಾರನ್ನು ಪೂಜಿಸಬೇಕು ಅಂತ ಕೇಳ್ತಾಳೆ ಆಕೆ. ಆಗ ಗಣೇಶ ಹೇಳ್ತಾನೆ, ಪುಷ್ಯ ಮಾಸದ ಚತುರ್ಥಿಗೆ ಲಂಬೋದರನೆಂಬ ಹೆಸರಿನ ಗಣೇಶನ ವ್ರತವನ್ನು ಮಾಡಬೇಕು. ಈ ದಿನ ನಿರಾಹಾರದಿಂದ ಇದ್ದು ಕ್ಷೀರದಿಂದ ಹವನವನ್ನು ಮಾಡಬೇಕು ಅಂತ ಗಣೇಶ ಹೇಳ್ತಾನೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂತಹ ಈ ವ್ರತದ ಮಹಾತ್ಮ್ಯದ ಕಥೆಯನ್ನು ಗಣೇಶ ತನ್ನ ತಾಯಿಗೆ ಹೇಳ್ತಾನೆ. ಅದನ್ನು ನಾವು ನೋಡ್ತಾ ಹೋಗೋಣ. ತ್ರೇತಾಯುಗದಲ್ಲಿ ರಾವಣ ಸ್ವರ್ಗದ ದೇವತೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ತದನಂತರದಲ್ಲಿ ಆತ ವಾಲಿ ಎಂಬ ಹೆಸರಿನ ರಾಜನನ್ನು ಅವನ ಸಂಧ್ಯಾವಂದನೆಯ ಸಮಯದಲ್ಲಿ ಆ ರಾಜನನ್ನು ಹಿಂದಿನಿಂದ ಹೋಗಿ ಕಂಕುಳಲ್ಲಿ ಕೈ ಹಾಕಿ ಹಿಡಿತಾನಂತೆ. ವಾಲಿ ತನ್ನ ಬಲದಿಂದ ರಾವಣನನ್ನು ತನ್ನ ಕಂಕುಳಲ್ಲಿ ಒತ್ತಿ ಹೊಸೆದು ನಂತರದಲ್ಲಿ ಆತನನ್ನು ಹೆಡೆಮುರಿ ಕಟ್ಟಿ ಕಿಷ್ಕಿಂಧೆ ಎಂಬ ತನ್ನ ನಗರಕ್ಕೆ ತೆಗೆದುಕೊಂಡು ಬರ್ತಾನೆ. ಅಲ್ಲಿ ತನ್ನ ಪುತ್ರ ಅಂಗದನಿಗೆ ಆತನನ್ನು ಆಟದ ಸಾಮಾನಾಗಿ ಕೊಟ್ಟ. ಅಂಗದ ಅವನನ್ನು ಆಟದ ಸಾಮಾನು ಅಂತ ತಿಳಿದು ಪ್ರಾಣಿಯಂತೆ ರಾವಣನ ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಆಡಲಿಕ್ಕೆ ಪ್ರಾರಂಭ ಮಾಡಿದ. ರಾವಣನ ಈ ಅವಸ್ಥೆಯನ್ನು ಕಂಡಂತಹ ಕಿಷ್ಕಿಂಧೆಯ ಪ್ರಜೆಗಳು ಜೋರಾಗಿ ನಗಲು ಪ್ರಾರಂಭಿಸ್ತಾರೆ, ಅಪಹಾಸ್ಯವನ್ನು ಮಾಡ್ತಾರೆ. ರಾವಣ ಈ ದುಃಖದಿಂದ ಹೊರಬರಲು ತನ್ನ ಪಿತಾಮಹ ಪುಲಸ್ತ್ಯನನ್ನು ಸ್ಮರಿಸ್ತಾನೆ. ಆ ಸಂದರ್ಭದಲ್ಲಿ ಪುಲಸ್ತ್ಯ ಅಲ್ಲಿ ಪ್ರತ್ಯಕ್ಷನಾಗಿ ರಾವಣನ ಹತ್ತಿರ ಬಂದು, ನನ್ನನ್ನು ನೀನು ಯಾಕೆ ಸ್ಮರಿಸಿದೆ ಅಂತ ಕೇಳ್ತಾನೆ. ಆಗ ರಾವಣ ಹೇಳ್ತಾನೆ, ನಾನು ತುಂಬ ದುಃಖದಿಂದ ಇದ್ದೇನೆ, ನನಗೆ ಇಲ್ಲಿನ ಜನರು ಧಿಕ್ಕಾರ ಹಾಕ್ತಾ ಇದ್ದಾರೆ, ಅಪಹಾಸ್ಯ ಮಾಡಿ ನಗ್ತಾ ಇದ್ದಾರೆ, ನೀವು ನನ್ನನ್ನು ರಕ್ಷಿಸಿ ಅಂತ. ಆಗ ಪುಲಸ್ತ್ಯ ಹೇಳ್ತಾನೆ, ರಾವಣ, ನಿನಗೆ ಅಭಿಮಾನ ಉಂಟಾಗಿತ್ತು. ಅಭಿಮಾನಿ ವ್ಯಕ್ತಿಗೆ ಈ ರೀತಿಯೇ ಆಗ್ತದೆ ನೋಡು. ನೀನು ಈ ವಾಲಿಯ ಮೇಲೂ ಕೂಡ ಅಭಿಮಾನದಿಂದ ಆಕ್ರಮಣವನ್ನು ಮಾಡಿದೆ. ಆದರೆ ಈ ವಾಲಿ ದೇವರಾಜ ಇಂದ್ರನ ಕೃಪೆಯಿಂದ ಉತ್ಪನ್ನನಾದವನು. ಶ್ರೀರಾಮನಿಂದ ಇವನ ಮೃತ್ಯು ಆಗ್ತದೆ ಮುಂದೆ. ಹೇ ದಾನವರಾಜ, ನೀನು ನಿನ್ನ ಬಂಧನ ಮುಕ್ತಿಗಾಗಿ ಪುಷ್ಯ ಮಾಸದ ಚತುರ್ಥಿಯಂದು ವಿಘ್ನಹರ್ತ ಶ್ರೀ ಗಣೇಶನ ಪೂಜೆ ಹಾಗೆಯೇ ವ್ರತವನ್ನು ಮಾಡು. ಪ್ರಾಚೀನ ಕಾಲದಲ್ಲಿ ವೃತ್ರಾಸುರನ ವಧೆಯಿಂದ ಆದಂತಹ ಪಾಪದ ಮುಕ್ತಿಗಾಗಿ ಇಂದ್ರನೂ ಕೂಡ ಈ ವ್ರತವನ್ನು ಮಾಡಿದ. ಹೇ ದಾನವರಾಜ, ಈ ವ್ರತ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು, ಸಮಸ್ತ ಕಾಮನೆಗಳನ್ನು ಪೂರ್ಣ ಮಾಡುವಂತಹದ್ದು. ಈ ರೀತಿಯಾಗಿ ರಾವಣನಿಗೆ ತಿಳಿಸಿ ಪುಲಸ್ತ್ಯರು ವಾಪಸ್ಸಾದರು. ರಾವಣ ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನು ಆಚರಿಸಿ ವಾಲಿಯ ಬಂಧನದಿಂದ ಮುಕ್ತನಾಗಿ ತನ್ನ ರಾಜ್ಯವನ್ನು ಹೊಂದಿದ. ಹಾಗೆಯೇ ಸುಖಭೋಗಗಳನ್ನು ಅನುಭವಿಸಿದ. ಶ್ರೀಕೃಷ್ಣನ ಮಾತಿನಂತೆ ಧರ್ಮರಾಜ ಕೂಡ ಈ ವ್ರತವನ್ನು ಆಚರಿಸಿ ತನ್ನ ರಾಜ್ಯವನ್ನು ಮರಳಿ ಪಡೆದ ಅಂತ ಗಣೇಶ ತನ್ನ ತಾಯಿ ಪಾರ್ವತಿಗೆ ಹೇಳ್ತಾನೆ. ಇದಾಗಿತ್ತು ಪುಷ್ಯ ಮಾಸದ ಚತುರ್ಥಿಯ ವ್ರತ ಕಥೆ.
ನಾವೆಲ್ಲ ಇವತ್ತಿನ ಪರಮ ಮಹಿಮಾಮಯ ಈ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿ ತದನಂತರದಲ್ಲಿ ಈ ವ್ರತ ಕಥೆಯನ್ನು ಕೇಳಿ ವ್ರತವನ್ನು ಪೂರ್ಣ ಮಾಡೋಣ. ಲಂಬೋದರ ಗಣೇಶನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.